ನಿಮಗೆ ಹಣ ಬರುತ್ತಿದೆ, ಆದರೆ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಹಣ ಉಳಿಯುತ್ತಿಲ್ಲವಾ? ಹಾಗಾದರೆ ನಿಮ್ಮ ಆದಾಯ ಕಡಿಮೆ ಅಂತ ಮಾತ್ರ ಅರ್ಥವಲ್ಲ. ನಾವು ಪ್ರತಿದಿನ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ತಪ್ಪುಗಳೇ ಹಣ ನಮ್ಮ ಹತ್ತಿರ ಉಳಿಯದಿರಲು ಕಾರಣವಾಗಬಹುದು. ಇವತ್ತು ಅಂತಹ 3 ತಪ್ಪುಗಳು ಯಾವುದು ಮತ್ತು ಅವುಗಳನ್ನು ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನೋಡೋಣ. ಕೊನೆಯ ಪಾಯಿಂಟ್ ತುಂಬಾನೇ ಮುಖ್ಯ. ವಿಡಿಯೋ ಕೊನೆಯವರೆಗೂ ನೋಡಿ. 1. ಮೊದಲ ತಪ್ಪು, ಬಂದ ಹಣವನ್ನೆಲ್ಲ ಖರ್ಚು ಮಾಡುವುದು. ಸಂಬಳ ಅಥವಾ ಇನ್ಕಮ್ ಬಂದ ತಕ್ಷಣ ಶಾಪಿಂಗ್, ಆನ್ಲೈನ್ ಆರ್ಡರ್ಸ್, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಮಾಡುತ್ತಾ ಹೋದರೆ ತಿಂಗಳ ಕೊನೆಯಲ್ಲಿ ಸೇವಿಂಗ್ಸ್ ಇರಲ್ಲ. ಆದ್ದರಿಂದ ಒಂದು ಸಿಂಪಲ್ ರೂಲ್ ಇಟ್ಟುಕೊಳ್ಳಿ. ಹಣ ಬಂದ ದಿನವೇ ಮೊದಲು ಒಂದು ಸಣ್ಣ ಅಮೌಂಟ್ ಅನ್ನು ಸೇವಿಂಗ್ಸ್ಗೆ ಇಡಿ. ಉಳಿದ ಹಣದಿಂದ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡಿ. ಅಮೌಂಟ್ ಚಿಕ್ಕದಾದರೂ ಪರವಾಗಿಲ್ಲ, ಮುಖ್ಯವಾದದ್ದು ಸೇವಿಂಗ್ ಹ್ಯಾಬಿಟ್. ಎರಡನೆಯ ತಪ್ಪು, ಸಣ್ಣ ಖರ್ಚುಗಳನ್ನು ಗಮನಿಸದೇ ಇರುವುದು. ಅಂದರೆ ನಿಮ್ಮ ಚಿಕ್ಕ ಪುಟ್ಟ ಖರ್ಚುಗಳು ಏನಿರ್ತವಲ್ಲ ಅವುಗಳನ್ನ ನೀವು ಗಮನಿಸದೇ ಇರುವುದು. ನಾವು ದೊಡ್ಡ ಖರ್ಚುಗಳನ್ನ ಮಾತ್ರ ಗಮನಿಸುತ್ತೇವೆ, ಆದರೆ ದಿನಕ್ಕೆ 50, 100, 200 ಇಂತಹ ಸಣ್ಣ ಸಣ್ಣ ಖರ್ಚುಗಳು ತಿಂಗಳ ಕೊನೆಯಲ್ಲಿ ದೊಡ್ಡ ಅಮೌಂಟ್ ಆಗಬಹುದು. ಒಂದು ವಾರ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡಿ. ನೀವು ಖರ್ಚು ಮಾಡುವ ಪ್ರತಿಯೊಂದು ಅಮೌಂಟ್ ಅನ್ನು ಫೋನ್ ನಲ್ಲಿ ನೋಟ್ ಮಾಡಿ ಅಥವಾ ಒಂದು ನೋಟ್ಬುಕ್ ನಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. 7 ದಿನಗಳ ನಂತರ ಒಮ್ಮೆ ನೋಡಿ ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಒಂದು ವೇಳೆ ವ್ಯರ್ಥ ಖರ್ಚು ಆಗ್ತಾ ಇದ್ರೆ ನಿಮ್ಮ ಹಣನ ಸೇವ್ ಮಾಡೋದ್ರ ಕಡೆ ಗಮನ ಇಡಿ. ಮೂರನೆಯ ತಪ್ಪು, ಹಣದ ಬಗ್ಗೆ ಪ್ಲಾನ್ ಇಲ್ಲದೆ ಇರುವುದು. ಹಣ ಬಂದಾಗ ಏನು ಮಾಡಬೇಕು ಅನ್ನೋದಕ್ಕೆ ಪ್ಲಾನ್ ಇಲ್ಲದಿದ್ದರೆ ಹಣ ಯಾವಾಗ ಖರ್ಚಾಯಿತು ಅನ್ನೋದೇ ಗೊತ್ತಾಗುವುದಿಲ್ಲ. ಆದ್ದರಿಂದ ನಿಮ್ಮ ಇನ್ಕಮ್ ಅನ್ನು 3 ಭಾಗವಾಗಿ ಯೋಚಿಸಿ. 1ನೇ ಭಾಗ ಅಗತ್ಯ ಖರ್ಚು, 2ನೇ ಭಾಗ ಸೇವಿಂಗ್ಸ್, 3ನೇ ಭಾಗ ನಿಮ್ಮ ಇತರ ಖರ್ಚುಗಳು. ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಪರ್ಸೆಂಟೇಜ್ ಬದಲಾಯಿಸಬಹುದು, ಆದರೆ ಸೇವಿಂಗ್ಸ್ಗೆ ಒಂದು ಫಿಕ್ಸ್ಡ್ ಅಮೌಂಟ್ ಇಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಒಂದು ಸರಳ ಆಧ್ಯಾತ್ಮಿಕ ಅಭ್ಯಾಸ. ನೀವು ಆಧ್ಯಾತ್ಮಿಕವಾಗಿ ನಂಬಿಕೆ ಇಟ್ಟಿದ್ದರೆ ಶುಕ್ರವಾರ ಸಂಜೆ ಮನೆಯ ಪೂಜಾ ಸ್ಥಳದಲ್ಲಿ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 11 ಬಾರಿ ಜಪಿಸಿ. ನಂತರ ಒಂದು ಸಂಕಲ್ಪ ಮಾಡಿ, ನನ್ನ ಆದಾಯವನ್ನು ಜವಾಬ್ದಾರಿಯಿಂದ ಬಳಸುತ್ತೇನೆ, ಅನಗತ್ಯ ಖರ್ಚನ್ನು ಕಡಿಮೆ ಮಾಡುತ್ತೇನೆ ಮತ್ತು ನಿಯಮಿತವಾಗಿ ಉಳಿತಾಯ ಮಾಡುತ್ತೇನೆ. ಇದು ಹಣ ಮ್ಯಾಜಿಕ್ ಆಗಿ ಹೆಚ್ಚಿಸುತ್ತದೆ ಅನ್ನುವ ಗ್ಯಾರಂಟಿ ಅಲ್ಲ. ಒಳ್ಳೆಯ ಫೈನಾನ್ಸಿಯಲ್ ಹ್ಯಾಬಿಟ್ ಜೊತೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿ ಮಾಡಬಹುದು. ಹಾಗಾದರೆ ಸ್ನೇಹಿತರೆ, ಹಣ ಉಳಿಯಬೇಕು ಅಂದರೆ ಹಣ ಬರುವುದಷ್ಟೇ ಸಾಕಾಗಲ್ಲ. ಹಣ ಬಂದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡುತ್ತೇವೆ ಅನ್ನೋದೇ ಮುಖ್ಯ. ಇವತ್ತಿನಿಂದ ಒಂದು ಸಣ್ಣ ಬದಲಾವಣೆ ಮಾಡಿ. ಹಣ ಬಂದ ತಕ್ಷಣ ಮೊದಲು ಸೇವಿಂಗ್ಸ್. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಸೇವ್ ಮಾಡಿ ಮತ್ತು ಹಣ ಉಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರುವ ಇತರರಿಗೂ ಈ ವಿಡಿಯೋ ಶೇರ್ ಮಾಡಿ. ಕಮೆಂಟ್ ನಲ್ಲಿ ನಾನು ಸೇವ್ ಮಾಡ್ತೀನಿ ಎಂದು ಬರೆಯಿರಿ. ಇಂತಹ ಕನ್ನಡ ಸ್ಪಿರಿಚುವಲ್ ಮತ್ತು ಯೂಸ್ಫುಲ್ ಇನ್ಫಾರ್ಮೇಶನ್ಗಾಗಿ ಏಂಜಲಿಬಾ ಕನ್ನಡತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.